ವೀಕ್ಷಕರೇ ನಮಸ್ಕಾರ. ಕರ್ನಾಟಕ ಮೈನ್ ವರದಿಗೆ ಸ್ವಾಗತ. ರಾಯಬಾಗ್ ತಾಲೂಕಿನ ಮಾಯಕ್ಕ ದೇವಿ ಜಾತ್ರೆ ನಿಮಿತ್ತ ಹರಿದು ಬರುತ್ತಿರುವ ಮಹಾರಾಷ್ಟ್ರದ ಜನಸಾಗರ. ಹೌದು ವೀಕ್ಷಕರೇ, ಇಂದು ಒಂದು ದಿನದಲ್ಲಿ 11ರಿಂದ 12 ಲಕ್ಷ ಜನ ಸೇರುವ ಶಂಕೆ. ನಿನ್ನೆ ಬುಧವಾರ ದಿನದಂದು ಪತ್ನಿಗೆ ಉಸಿರಾಟ ತೊಂದರೆ ಇದ್ದರೂ ಆಕ್ಸಿಜನ್ ಸಿಲಿಂಡರ್ ಜೊತೆಗೆ ದಂಪತಿಗಳು 180ರಿಂದ 190 ಕಿಲೋಮೀಟರ್ ಸಂಚರಿಸಿ ಚಿಂಚಲಿ ಮಾಯಕ್ಕ ದೇವಿ ದರ್ಶನ ಪಡೆದು ಘಟನೆ ನಡೆದಿದೆ. ಹೌದು ವೀಕ್ಷಕರೇ, ಮೂಲತಃ ಮಹಾರಾಷ್ಟ್ರದ ಪಂಡಪುರ್ ಗ್ರಾಮದ ದಂಪತಿಗಳು ಕಳೆದ 15 ವರ್ಷಗಳಿಂದ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಚಿಂಚಲಿ ಮಾಯಕ್ಕ ದೇವಿ ಜಾತ್ರೆ ದರ್ಶನಕ್ಕೆ ಆಗಮಿಸುತ್ತಿದ್ದರು. ಈ ಬಾರಿ ಪತ್ನಿಗೆ ಶ್ವಾಸಕೋಶ ಸಮಸ್ಯೆ ಉಂಟಾಗಿದೆ ಎಂದು ವೈದ್ಯರ ಸೂಚನೆ ಮೇರೆಗೆ ಆಕ್ಸಿಜನ್ ಜೊತೆಗೆ ಅನಾರೋಗ್ಯ ಪಡಿತ ಪತ್ನಿಗೆ ಎಷ್ಟೇ ಕಷ್ಟವಾದರೂ ಈ ವರ್ಷ ಕೂಡ ದೇವಿ ದರ್ಶನ ಮಾಡಿಸಿದ್ದಾರೆ. ಚಿಂಚಲಿ ಮಾಯಕ್ಕ ದೇವಿ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಎಂಬುದು ನಮ್ಮ ವಾಹಿನಿಯ ಆರೈಕೆ. ತಾಯಿಯ ಪವಾಡ ಕೇಳಿದರೆ ಸಾಲದು, ಕಣ್ಣಲ್ಲಿ ದೃಶ್ಯ ನೋಡಿ. पंढरपूर काय झालंय ऑक्सिजनवर आहे नाही काय झालंय दम भरते नाही एवढं हे आहे तरी देवाला मायका देवीला एवढं सिरियस आहे तरी पण तुम्ही ऑक्सिजनमध्ये प्रकार खेळ 3 वर्ष 15 वर्ष झाली होती. दर्शन घेतलं तुम्हाला कसं वाटलं? डॉक्टर रेफर ಮೇಲೆ ಬಂದಿದ್ದಾರೆ. ಹೆಂಗೆ सांगितलं की तुम्ही केलं? डॉक्टर ಈಗ ಹಾಸ್ಪಿಟಲ್ ಅಡ್ಮಿಟ್ ಇದ್ರು ಅದು ಮತ್ತೆ ಅಡ್ಮಿಟ್ ಹೇಗೆ ಎಷ್ಟು ಸಾಕಾಗಿದೆ सांगा. ದೇವಗರ್ಜಿ ಮಾಡಕ್ಕೆ ಅವ್ರಿಗೆ ಇಲ್ಲಿ ಬರೋಣ ಆರಾಮಾಗಿತ್ತು. हो 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 आराम ಶ್ರೀ ಮಾಯಕ್ಕ ದೇವಿ ಯಾತ್ರೆ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿ ಹೇಳುವಂಥ ವಿಷಯ ಇದ್ದಾವೆ. ಈ ಜಾತ್ರೆ ಯಾಕೆ ಆಗ್ತಿದೆ ಇದ್ರ ವಿಷಯದಾಗ ಅಂದ್ರೆ ಹೋದ ತಿಂಗಳು ಮುತ್ತಿದ್ರ ಹುಣ್ಣಿಗೆ ದೇವಿ ಅವ್ರ ಮಾಂದೇಶದಾಗ ಹೋಗ್ತಾರೆ ಮತ್ತು ಅವ್ರ ಮನೆ ಆತಾರ ಅಂದ್ರೆ ಮಾಯಾರಿ ಆತಂತ ಅಲ್ಲ, ಅವರೆಲ್ಲ ಭಕ್ತರು ಭೇಟಿಯಾಗಕ್ಕೆ ಹೋಗ್ತಿರ್ತಾರೆ ವರ್ಷದಾಗ ಒಮ್ಮೆ. ಅದು ವಾದ ಹುಣ್ಣಿಗೆ ನೀವು ಹೋಗಿ ಎಲ್ಲ ಭಕ್ತರು ಭೇಟಿಯಾಗಿ ಅವ್ರು ಭೇಟಿಯಾಗಿ ಹೊಳ್ಳಿ ಬರುತ್ತನಾಗ ಅಂದ್ರೆ ಈ ಬರುತ್ತನಾಗ ಅವ್ರು ಹೊಳ್ಳಿ ಬರ್ತಾರೆ ಒಂದು ತಿಂಗಳಾಗನ. ಈ ಬರೋತ್ನಾಗ ಅವ್ರು ಎಲ್ಲ ಭಕ್ತರು ಬೇನೆ ಹತ್ಕೊಂಡು ಬರ್ತಿರ್ತಾರೆ. ಇದೇ ರೂಪದಾಗ ಜಾತ್ರೆ ಆಗ್ತಿರ್ತಾರೆ. ಅಂದ್ರೆ ಜಾತ್ರೆ ಆಗೋ ಪದ್ಧತಿ ಅಂದ್ರೆ 10 ತಿಂಗಳ ಮಾಯವ ಭಕ್ತಾದಿಗಳು ಭೇಟಿಯಾಗಕ್ಕೆ ಮಾಂದೇಶದಾಗ ಹೋದರು. ಆ ಮಾಂದೇಶ ಹೆಚ್ಚಿನ ಮಾಂದೇಶದವ್ರು ಎಲ್ಲ ಭಕ್ತರು ಅವ್ರು ಬೇನೆ ಹತ್ತಿ ಈಗ ಬಂದಿರ್ತಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ಈಗ ನಿನ್ನೆ ಹುಣ್ಣಿಮೆ ಐತಿ, ನಿನ್ನೆ ಗರ್ದಿ ಇತ್ತು, ಹುಣ್ಣಿಮೆ ಗರ್ದಿದೆ. ನಿಂದು ಏನಿದ್ರಿ ಇಂದ ಹರಿವತ್ತು ಹೋಗಿ ಮಾಯವಾಗ ನಾವು ಅಲ್ಲಿ ಹೋಗಿ ಪೂಜೆ ಮಾಡಿಸಿ ಅವ್ರ ಅವಮಾನ ಮಾಡಿ ಮತ್ತು ಅವ್ರ ತಾಯಿಗೆ ಮಿಸ್ಟಿಕ್ ಆಮಂತ್ರಣ ಮಾಡಿಸ್ತಿದ್ರು. ಆ ಮಾಡೋಣ ಅವ್ರು ಕೂಡ ಇವು ಭಕ್ತರು ಬರ್ತಿರ್ತಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ಈಗ ಹರಿವತ್ತು ಎಷ್ಟು ಗರ್ದಿ ಇತ್ತು, ಈಗ ಎಷ್ಟಾಗಿತ್ತು ಅಂದ್ರೆ ಅದು ಪೂಜೆ ಆಗೋಣ ಒಂದು ಆಧ್ಯಾತ್ಮಿಕ ಟೈಪ್ ತಗದ ಇದಾಗ್ತಿರ್ತೈತಿ. ಕಾಲೊಂದು ಕಾಲ ಹಂಗೆ ಆಗ್ತೈತಿ ಪಾರಂಪರಿಕ. ಐ ಥಿಂಕ್ ನಮ್ಮ ವಿಷಯ ಜಾತ್ರೆ ಅಂದ್ರೆ ಈಗ ನಮ್ಮ ಊರ 28,000 ಜನಸಂಖ್ಯೆ ಐತಿ. ಈ 27 ಜನಸಂಖ್ಯೆ ಊರ
ಸಟ್ಟಪಡಿ ಒಂದು 20 ಲಕ್ಷ ಭಕ್ತರಿಗೆ ಸಂಭಾಳಿಸೋದು ಅಂದರೆ ದೇವಿ ಚಮತ್ಕಾರ. ಅಂದರೆ ಈ ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲಿ ಊರು ಇನ್ಫ್ರಾಸ್ಟ್ರಕ್ಚರ್ ಏನಿದೆ 28,000 ಅದಕ್ಕೆ ಕಮ್ಮಿ ಬೀಳ್ತೈತಿ. ಮತ್ತು ಹೊಸ್ದಾಗೊಮ್ಮೆ ಇದು 20 ಲಕ್ಷ ಬರ್ತಾರೋ ಅದು ಅವ್ರು ಎಲ್ಲಿ ಇದ್ದಲ್ಲಿ ಅವ್ರು ಪೂಜೆ ಮಾಡ್ತಿರ್ತಾರೆ, ಎಲ್ಲಿ ಇದ್ದಲ್ಲಿ ಅವ್ರು ನೈವೇದ್ಯ ಮಾಡ್ತಿರ್ತಾರೆ. ಅಂದರೆ ಶ್ರೀಮಂತ ಇರಲಿ ಬಡವರು ಇರಲಿ ಅದಕ್ಕೆ ತಾಯಿ ನೈವೇದ್ಯ ಮತ್ತು ಭಕ್ತಿ ಮಾಡೋದ್ನಾಗ ಅವ್ರ ಜಾಗ ಸಿಕ್ಕಲ್ಲಿ ಕೂತ ಅದು ಪುಣ್ಯ ಕೆಲಸ ಮಾಡ್ತಿರ್ತಾರೆ. ಇದು ಕಾಲಾನುಕಾಲ ಹಂಗೆ ಬಂದಿತ್ತು. ಬ್ಯೂರೋ ರಿಪೋರ್ಟ್, ಬಿ ಸದಾಶಿವ್, ಕರ್ನಾಟಕ 9 ವರದಿ.